ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನ, ಕೇಂದ್ರ ಸಚಿವರ ವಿರುದ್ಧ ಮುಂದುವರಿದ ಪ್ರತಿಭಟನೆಗಳು. ಮೊನ್ನೆಯಷ್ಟೇ ಸಂಸತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಲಘುವಾಗಿ ಮಾತನಾಡಿದ್ದಾರೆಂದು ಗಂಭೀರ ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ನಗರದ ಫತೇಶಾವಲಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ದಲಿತ ಪರ ಸಂಘಟನೆಗಳು ಅಮಿತ್ ಶಾ ಅವರ ಅಣುಕು ಶವಯಾತ್ರೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಒಕ್ಕೂಟಗಳು ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು. ಪ್ರಮುಖರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಅಮಿತ್ ಶಾ ತಕ್ಷಣ ರಾಜೀನಾಮೆ ನೀಡಬೇಕು, ಅಂಬೇಡ್ಕರ್ ಅವಮಾನಿಸಿದವರು ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯಬಾರದು ಎಂದು ಆಗ್ರಹಿಸಿದರು. ಕೇಂದ್ರ ಮೋದಿ ಸರ್ಕಾರ ಈ ಕೂಡಲೇ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪಾರ್ಲಿಮೆಂಟಲ್ಲಿ ಈ ದೇಶದ ಕೇಂದ್ರ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವ್ರಿಗೆ ಶ್ರೀ ಅನ್ನೋಕ್ಕೂ ನಮಗೆ ಅಸಹ್ಯ ಆಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏಕವಚನದಲ್ಲಿ ಎಲ್ಲಿ ಮಹಾರಾಷ್ಟ್ರದಲ್ಲಿ ಯಾಕೆ ಅವ್ರಿಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೀತಾರೆ, ಭೀಮ್ರಾವ್ ಅಂಬೇಡ್ಕರ್ ಅಂತ ಕರೀತಾರೆ. ಅಂಬೇಡ್ಕರ್ 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 ಈ ಹೆಸರನ್ನ ತಗೊಳ್ಳೋ ಬದಲಿ ನೀವು ದೇವರ ಹೆಸರನ್ನ ತೊಗೊಂಡಿದ್ರೆ 7 ಜನ್ಮದ ಪುಣ್ಯ ಸಿಕ್ತಿತ್ತು ಅಂತ ಹೇಳಿಕೆ ಕೊಟ್ಟು ಆ ಹೇಳಿಕೆಯಲ್ಲಿ ಇಡೀ ದೇಶವನ್ನು ರೊಚ್ಚಿಗೆಳುವಂತ ಮಾಡಿದಂಥ ಈ ಅಮಿತ್ ಶಾಗೆ ನಮ್ಮೆಲ್ಲ ದಲಿತ ಸಂಘಟನೆಗಳ ಮುಖಾಂತರ ಧಿಕ್ಕಾರವನ್ನು ಹೇಳ್ತೇವೆ. ಏನು ಅಮಿತ್ ಶಾ ಅವರು ಗುಜರಿ ಮಾರ್ಕೊಂತ ಕುಂಡ್ರಬೇಕಂತ ಒಂದು ಪರಿಸ್ಥಿತಿ ಇದ್ದಲ್ಲಿ ಏನು ಚಾಯ್ ಮಾರ್ಕೊತ ಇರೋಂಥ ಒಬ್ಬ ನರೇಂದ್ರ ಮೋದಿ ಅವರು ಇವತ್ತು ಆ ಪಟ್ಟದಲ್ಲಿ ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಆ ಮೀಸಲಾತಿ ಒಳಗಡೆ ಬಂದಿದ್ದಾರೆ ಅಂತಂದ್ರೆ OBC ಒಳಗಿರೋಂಥ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾನೆ, ಒಬ್ಬ ಗುಜರಿ ಮಾರೋ ವ್ಯಕ್ತಿ ಒಬ್ಬ ಈ ದೇಶದ ಮಿನಿಸ್ಟರ್ ಆಗ್ತಾನಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಭಿಕ್ಷೆ, ಅವ್ರು ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವರೆಲ್ಲ ಚುನಾಯಿತರಾಗಿ ಬಂದು ಇಂಥ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಬೇಜವಾಬ್ದಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ತಕ್ಕ ಪಾಠವನ್ನು ಇಡೀ ದೇಶಾದ್ಯಂತ ಕೊಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇವರು ಮನುವಾದಿಗಳು ತಮ್ಮ ಒಳಗಡೆನೆ ವಿಷಯ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ವಿಷಯಗಳನ್ನ ಬೀಜನ ಒಮ್ಮೆಮ್ಮೆ ಅವರಾಗೆ ಏನು ಹಾವು ತಮ್ಮ ವಿಷಯನ ಯಾವಾಗ ಕಕ್ತದ ಆ ರೀತಿ ವಿಷಯವನ್ನು ಯಾವಾಗ ಕಕ್ತಾರೆ ಅನ್ನೋದು ಗೊತ್ತಿರ್ತದೆ. ಅದು ನಮ್ಮ ಹಿಂದುಳಿದ ಜನಾಂಗಕ್ಕಾಗಲಿ ದಲಿತ ಜನಾಂಗಕ್ಕಾಗಲಿ ಅದು ಶೋಷಿತ ವರ್ಗದವ್ರಿಗಾಗಲಿ ಎಲ್ಲರಿಗೆ ಮನದಟ್ಟನೆ ಆಗಬೇಕು. ಇವರು ಮಾಡ್ತಾರಂಥ ಕೆಲಸಗಳು ಇವತ್ತಿಂದಲ್ಲ ಹಿಂಬರುವ ದಿನಗಳಲ್ಲಿ ಪೇಜಾವರ ಶ್ರೀಗಳು ಈಗ ಹೇಳಿದರು, ಭಾಳ ಜನ ಹೇಳಿದರು. 11 ಸಲನೂ ದೇವೇಗೌಡರಿದ್ದಾಗನ BT ಲಲಿತಾ ಅವರು ಹೇಳಿದರು, ಎಲ್ಲ ಪ್ರಕರಣದಲ್ಲಿ ಹುಬ್ಬಳ್ಳಿಯನ್ನು 11 ಸಲ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಿದ್ವಿ, ಹುಬ್ಬಳ್ಳಿ ಧಾರವಾಡನ ಸಂಪೂರ್ಣ ಬಂದ್ ಮಾಡಿದ್ವಿ. ಆದರೆ ಕ್ರಮೇಣವಾಗಿ ನಾವು ಎಲ್ಲ ದಲಿತ ಸಂಘಟನೆಗಳನ್ನು ಒಂದೊಂದೇ ಕಡೆಯಿಂದ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ. ಆದರೆ ಅಮಿತ್ ಶಾ ಅವರಿಗೆ ಕೂಡಲೇ ರಾಜೀನಾಮೆ ಕೊಡಬೇಕು. ಎಲ್ಲ ದೇಶದಲ್ಲಿ ಇರುವಂಥ ಈ ನಮ್ಮ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಇಳಿದು ಅವರು ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಿ ಈ ಮೂಲಕ ನಿಮಗೆ ಹೇಳ್ತೀನಿ. ಇನ್ನು ಮುಂದೆ ಎಲ್ಲ ದಲಿತ ಸಂಘಟನೆ ಕಟ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೆಲವರು ಅಡೆತಡೆಯನ್ನು ಮಾಡ್ತಾ ಇದ್ದಾರೆ, ಕೆಲವರು ಬೆಂಕಿ ಹಚ್ಚಂತ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಕೇಸ್ ಅಂತ ಇದ್ದಾರೆ. ನಾವು ಹೋಗೋಂಥ ಪ್ರತಿಭಟನೆಗಳು ಧಕ್ಕೆಯನ್ನು ಕೊಡ್ತಾ ಇದ್ದಾರೆ. ಆದರೂ ನಾವು ಎಲ್ಲ ದಲಿತ ಸಂಘಟನೆಗಳನ್ನು ಕರೆದು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡೋವನ್ನ ಪ್ರತಿಕ್ರಿಯೆಯನ್ನು ತಗೋತೀವಿ ಅಂತ ಹೇಳಿ ಇದೇ ಮೂಲಕ ನಾವು ನಿರ್ಣಯ ತಗೋತಾ ಇದ್ದೇವೆ ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇವೆ. ಅಮಿತ್ ಶಾ ಅವರು ಹೇಳಿದಂಥ ಹೇಳಿಕೆ ಜಗತ್ತಿಗೆ ಬೆಂಕಿ ಹಚ್ಚುವಂಥ ಕಾರ್ಯ ಆಗಿದೆ. ಈಗ ಎಲ್ಲಿ ಬೇಕಲ್ಲಿ ದಲಿತರು ಸಿಟ್ಟಿಗೆದ್ದು ಸಿಡಿದೆದ್ದು ಹೋರಾಟ ನಡೆತಿದ್ದಾರೆ. ಈ ಒಂದು ವಿಷಯ ಗಮನಕ್ಕೆ ಇಟ್ಟುಕೊಂಡು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಸಂವಿಧಾನದ ಅಡಿಯಲ್ಲೇ ಅವರಿಗೆ ಹೋಮ್ ಮಿನಿಸ್ಟರ್ ಆಗಿರೋದನ್ನೋದು ಮರಿಬಾರ್ದು. ಸಂವಿಧಾನದಲ್ಲಿ ಏನು ನಾವು ಬರೆದಿರ್ತೀವಿ ಅದರ ಪ್ರಕಾರ ಕೆಟಗರಿ ವೈಸ್ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಆ ವಿಚಾರನ ಅವ್ರು ಮರಿಲಾರ್ದೇ ಏನೇನೋ ಅಂಬೇಡ್ಕರ್ ಯಾಕೆ ಅನ್ಬೇಕು, ಯಾವ್ದಾರು ದೇವ್ರನ್ನ ಹೆಸರನ್ನ ತೊಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ 7 ಜನ ಪುಣ್ಯ ಸಿಕ್ಕಿಬಿಡ್ತಿತ್ತು ನಮ್ಗೆ ಅಂತೇಳಿ. ಇಷ್ಟು ವರ್ಷ ಆತಲ್ಲ ಎಷ್ಟು ದೇವ್ರ ಹೆಸರು ತೊಗೊಂಡಾನ ಅದು ಒಂದು ಬೇಕಾಗೈತೆ ನಮ್ಗೆ. ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಬಂದೈತೆ ಅವನಿಗೆ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೆ ಈಗ ಅಂಬೇಡ್ಕರ್ ಅಂದದ್ದು ವಿಚಾರಕ್ಕೆ ಅವರ ಕೂಡಲೇ ರಾಜೀನಾಮೆ ಕೊಡಬೇಕು. ಎಲ್ಲೇ ಇದ್ರೆ ಸಂವಿಧಾನದ ಅಡಿಯಲ್ಲಿ ಸಂಸತ್ನಲ್ಲಿ ಕುಳಿತು ಅವಹೇಳನಕಾರ ಮಾತನಾಡಿದ್ದ ಅಮಿತ್ ಶಾ ಅವರು ನಾನು ಖಂಡಿಸ್ತೇನೆ. ಯಾಕೆ ಅಂತಂದರೆ ಅವರು 7 ಜನ್ಮಕ್ಕೂ ದೇವ್ರನ್ನ ನೆನೆಸಿದ್ರೆ ನಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದರು. ಆದರೆ ಅವರು 7 ಜನ್ಮ
ನಮ್ಮ ಸಂವಿಧಾನದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದರೆ ಅವ್ರಿಗೆ ಸ್ವರ್ಗ ಸಿಗ್ತೈತೆ ಅಂತ ನಾನು ಹೇಳಿ ಬಯಸ್ತೇನೆ. ಆಮೇಲೆ ನಾವು ಈಗ ಯಾಕೆ ಖಂಡಿಸ್ತಾ ಇದ್ದೀವಿ ಅಂದರೆ ಅವ್ರ ಮಾತನ್ನು ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದ್ರೆ ರಾಜೀನಾಮೆಯನ್ನು ಕೊಡಬೇಕು. ಇಷ್ಟು ಹೇಳ್ತಾ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾಳೆ ಕರ್ನಾಟಕನೂ ಬಂದ್ ಮಾಡ್ಬೋದು, ಹುಬ್ಳಿ ಧಾರವಾಡನೂ ಬಂದ್ ಮಾಡ್ಬೋದು. ಹೀಗೆ ನಾವೆಲ್ಲ ಬಂದ್ ಮಾಡ್ತೀವಿ. ಆಮೇಲೆ ಎಲ್ಲ ಹೆಣ್ಮಕ್ಳು ತೊಗೊಂಡು ಈಗ ಪೊರಕೆ ಚಪ್ಪಲಿ ಇಂಥವುಗಳನ್ನೆಲ್ಲ ಹಿಡಿತೀವಿ ನಾವು. ಯಾಕೆಂತಂದ್ರೆ ನಮ್ಗೆ ಸಂವಿಧಾನ ಅಂದ್ರೆ ಒಂದು ದೇವ್ರ ಕೊಟ್ಟಂಥ ದೇವ್ರನ್ನ ನಾವು ನೆನೆಸ್ತೀವಿ. ಬಿ ಆರ್ ಅಂಬೇಡ್ಕರ್ ಅಂದರೆ ನಮ್ಮ ದೇವರು. ನಮ್ಮ ದೇವರಿಗೆ ಅವಮಾನ ಮಾಡ್ದವ್ರು ನಾವು ಬಿಡೋದಿಲ್ಲ. ಜೈ ಭೀಮ್. ದೇಶದಾದ್ಯಂತ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಗಳನ್ನು ಆಗ್ತಾ ಇದ್ದಾವೆ. ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳಿದ್ರಲ್ಲ, ಆ ಹೇಳಿದ್ರೊಳಗನ ಸತ್ಯ ಐತೆ. ಅದು ಅವ್ರ ಬಾಯಲ್ಲೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಾಕತ್ತಾನೆ, ಅವನ ಹೇಳ್ಯಾರ ಅದನ್ನು, ಹೌದಾ? ಮತ್ತು ಅದನ್ನು ಖಂಡನೆ ಮಾಡ್ತಾರಂದ್ರೆ ನಿಜವಾಗಿ ಈ ಹೋಮ್ ಮಿನಿಸ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕವ. ಬಾಬಾ ಸಾಹೇಬರ ಬರೆದ ಸಂವಿಧಾನದ ಅಡಿಯಲ್ಲೇ ತಾನು ಹೋಮ್ ಮಿನಿಸ್ಟರ್ ಆದವ. ಮತ್ತು ಅದನ್ನು ಅಂಬೇಡ್ಕರ್ನವನು ವಿರೋಧ ಮಾಡ್ತಾನಪ್ಪ ಅಂತಂದ್ರೆ ಆ ಸಂವಿಧಾನಕ್ಕೆ ಅವಮಾನ ಮಾಡಿದಂಗವ, ಅದನ್ನು ರಾಜೀನಾಮೆ ಕೊಡಬೇಕು. ಈ ಹೇಳಿಕೆಯನ್ನು ಇಡೀ ದೇಶದಾದ್ಯಂತ ಖಂಡನೆ ಮಾಡ್ತಾ ಇದ್ದಾರೆ ಜನ, ನಾವು ಖಂಡನೆ ಮಾಡ್ತೀವಿ. ಈಗ ನಾವು ನಮ್ಮವರೆಲ್ಲ ನಿರ್ಣಯ ತೊಗೊಂಡಂಗೆ ಮುಂದಿನ ದಿನದೊಳಗೆ ಅವ ರಾಜೀನಾಮೆ ಕೊಡಲಿಲ್ಲ ಅಥವಾ ನಮ್ಮ ಪ್ರಧಾನಮಂತ್ರಿಗಳು ಅವ್ರು ರಾಜೀನಾಮೆ ತೊಗೊಳ್ಳಿಲ್ಲ ಅಂತಂದ್ರೆ ಈ ನಾವು ಕರ್ನಾಟಕ ಬಂದು ಹುಬ್ಬಳ್ಳಿ ಬಂದು ಇಂಥ ಹೋರಾಟಗಳನ್ನು ಹಮ್ಕೋಬೇಕಾಗತ್ತೆ. ಅದಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ನರೇಂದ್ರ ಮೋದಿಯವರು ಸ್ವತಃ ಅವ್ರಿಗೆ ಹೇಳಿ ಅವ್ರು ರಾಜೀನಾಮೆಯನ್ನು ಪಡ್ಕೋಬೇಕಂಥೇಳಿ ನಮ್ಮ ಆಗ್ರಹ. ಎಲ್ಲ ಮುಖಂಡರು, ದಲಿತ ಮುಖಂಡರು ಹಾಗೂ ಮುಸಲ್ಮಾನ ಮುಖಂಡರು ಹಾಗೂ ನಮ್ಮ ಮಾರುತಿ ದೊಡ್ಡಮನಿಯವರು ಎಲ್ಲರೂ ಸೇರಿ ಏನು ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ, ಅವರು ಭಾಳ ತಪ್ಪಾದ ಮಾತು ಹೇಳಿದ್ದು. ನಾನು ಇದಕ್ಕೆ ಖಂಡಿಸ್ತೀನಿ ತೀವ್ರವಾಗಿ. ನಮ್ಮ ಗೃಹ ಮಂತ್ರಿ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅದರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು. ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ನಮ್ಮ ಸಮಾಜಕ್ಕೂ. ಯಾಕಂದರೆ ಎಲ್ಲ ದೇವರು ಒಂದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ನಮ್ಮ ಹಜರತ್ ಸೈಯದ್ ಫತೇಶಾ ವಲಿ ಬಾಬಾ ಆಗಲಿ, ಸಿದ್ದಾರೂಢ ಸ್ವಾಮೀಜಿ ಆಗಲಿ, ನಾವು ಎಲ್ಲ ಒಂದೇ. ಇವರು ಜಾತಿ ಧರ್ಮ ಮಾಡಿ ಇದೆಲ್ಲ ಇದು ಮಾಡ್ತಾರೆ. ನಾನು ಇದಕ್ಕೆ ಖಂಡಿಸ್ತೀನಿ. ಇವತ್ತು ಏನು ನಾವು ಎಲ್ಲ ಕೂಡೇವಂತಪ್ಪ ಅಂದ್ರೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅವ್ರ ಬಗ್ಗೆ ತುಂಬ ಅವಹೇಳನಕಾರಿ ಮಾತಾಡಿದ್ದಾರೆ. ಈ ಅವಹೇಳನಕಾರಿ ಹೆಂಗಪ್ಪ ಅಂತಂದ್ರೆ ಇದು ಒಬ್ಬ ವ್ಯಕ್ತಿಗಂತಲ್ಲ, ಇಡೀ ಒಂದು ದೇಶದ ಅಸ್ಮಿತೆಗೆ ಅವ್ರು ಧಕ್ಕೆ ತಂದಂತ ಇದ್ದಾರೆ. ಯಾಕೆ ತಂದ್ರಪ್ಪ ಅಂದ್ರೆ ಅವ್ರು ಬಾಬಾ ಸಾಹೇಬ್ರ ಜ್ಞಾನ, ಅವ್ರದ್ದು ವಿಚಾರಗಳು ಎಲ್ಲಿ ಮಟ್ಟ ಇದಂದ್ರೆ ಅವ್ರಿಗೆ ಅರಿವು ಆಗಲ್ಲ. ಸೊ ಅದನ್ನು ತಿಳ್ಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಕತ್ತಾರ ಅವರು. ಅದನ್ನು ನಾವು ಯಾವುದು ಒಪ್ಪಂಗಿಲ್ಲ. ಬಾಬಾ ಸಾಹೇಬ್ರದ್ದು ಏನು ಜ್ಞಾನ ವಿಚಾರ ಅವರು ಎಲ್ಲಿವರೆಗೂ ಇದೆ ಅಂತಂದ್ರೆ ಇಡೀ ದೇಶವ್ಯಾಪಿ ಐತಿ. ಈ ಜಗತ್ತು ತುಂಬ ಅವ್ರ ಜ್ಞಾನ ಏನಂತಂದ್ರೆ ಕೊಂಡಾಡ್ರ ಜಗತ್ತು ಪೂರ್ತಿ. ಸೊ ಅದಕ್ಕೆ ನಾವೇನಂತೀವಪ್ಪ ಅಂದ್ರೆ ಅಮಿತ್ ಶಾ ಅವರ ನೀವು ಕೂಡಲೇ ನೀವು ಒಕ್ಕೂರಲವಾಗಿ ನಾವೆಲ್ಲ ಏನು ಮನವಿ ಮಾಡ್ತೀವಪ್ಪ ಅಂದ್ರೆ ನೀವು ದಯವಿಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಮತ್ತೆ ಮళ్ళీ ತಮ್ಮ ರಾಜ್ಯಕ್ಕೆ ಹೋಗಿ ಅಲ್ಲೇ ಸಂಸಾಗಿರ್ಬೇಕಾದ್ರೆ ಒಳ್ಳೇದು. ಇಲ್ಲಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀವಿ, ಸರ್ಕಾರದ ಮುಖ ಮನವಿ ಕೊಡ್ತೀವಿ. ಆಮೇಲೆ ಬೇರೆ ಬೇರೆ ರಾಜ್ಯದ ಮುಖ ನಮ್ಮ ದಲಿತ ಸಂಘ ಎಲ್ಲ ಕೂಡ ಮನವಿ ಕೊಡ್ತೀವಿ. ದಯವಿಟ್ಟು ನೀವು ಈ ಸ್ಥಾನದಿಂದ ಬಿಟ್ಟು ಕೆಳಗಿರಿ ಅಂತ ನಮ್ಮದು ಒಂದು ಆಶ್ವಾಸನೆ. ದಯವಿಟ್ಟು ನೀವು ಅದನ್ನು ಮಾಡಿಕೊಡ್ರಿ. ಕೆಲವು ದಿನಗಳ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಾಗಿ ಮಾತನಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಮ್ಮ ವಿವಿಧ ದಲಿತ ಸಂಘಟನೆದವರು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡದೆ ಹೋದರೆ ಮುಂಬರುವ ದಿನಗಳಲ್ಲಿ ನಾವು ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಹೇಳಿದ್ದಾರೆ. ಅದನ್ನು ನಾವು ಖಂಡಿತವಾಗಿ ಬಂದ್ ಮಾಡ್ತೇವೆ. ಮತ್ತು ಇನ್ನಿತರ ಇಲಾಖೆದವರು ದಲಿತ ಸಂಘಟನೆದವರಿಗೆ ಸಂಘಟನೆದವರ ಮುಖಂಡರನ್ನು ಟಾರ್ಗೆಟ್ ಮಾಡುವ ಮೂಲಕ ದಲಿತ ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೂ ನಾವು ಒಂದು ಸಂದೇಶನ ಹೇಳ್ತೇವೆ. ಎಲ್ಲಿವರೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಐತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ನಮ್ಮಲ್ಲಿ ಐತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ಮಲ್ಲಿ ಹರಿತೈತಿ ಅಂತ ಹರಿತಿದ್ದಾಗ ಯಾವ ಬೂಟಾಟಿಕೆ ಹೆದರಿಕೆಗೆ ನಾವು ಎದುರಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ.